ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಸಾಕಷ್ಟು ದಿನದಿಂದ ನೆಗೆಟಿವ್ ಆಗು ಕಮೆಂಟ್ ಮಾಡ್ತಾ ಇದ್ರಿ, ಪಾಸಿಟಿವ್ ಆಗು ಕಮೆಂಟ್ ಮಾಡ್ತಾ ಇದ್ರಿ. ಬಟ್ ನಿಮ್ ಕಮೆಂಟ್ ತಪ್ಪು ಅಂತ ಹೇಳಲ್ಲ, ಬಿಕಾಸ್ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿಲ್ಲ ಅನಿತಾ. ಪ್ರತಿದಿನ ಇದೇ ರೀತಿ ಹೇಳ್ತಾ ಇದ್ದೀರಾ, ಬರುತ್ತೆ 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 ಅಂತ ಅನ್ಬಿಟ್ಟು ಇನ್ನೂ ಬಂದಿಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ ಅಲ್ವಾ. ಸೊ ಫೈನಲಿ ನಿಮ್ಮ ಒಂದು ಖಾತೆಗೆ ಗೃಹಲಕ್ಷ್ಮಿ ದುಡ್ಡು ಬಂದಿದೆ. ಓಕೆನಾ? ಸೊ ಇವಾಗ ಕೆಲವೊಬ್ರಿಗೆ ಅನ್ಸುತ್ತೆ, ಹೌದು ಅನಿತಾ, ನೀವು ಹೇಳ್ದಾಗೆ ನಮಗೆ ಗೃಹಲಕ್ಷ್ಮಿ ದುಡ್ಡು ಬಂದ್ಬಿಡ್ತು ಅಂತ ಕೂಡ ಕಮೆಂಟ್ ಆಗ್ತೀರಾ. ಇನ್ನ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತೀರಾ, ಏನ್ ಹೇಳ್ತಾ ಇದ್ದೀರಾ, ನಮಗೆ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅನ್ಬಿಟ್ಟು. ಸೊ ಬಂದಿಲ್ಲದೆ ಹೋದವ್ರಿಗೆ ಯಾವಾಗ ಬರುತ್ತೆ ಅಂತಾನು ಹೇಳ್ತೀನಿ. ಈಗ ಆಲ್ರೆಡಿ ಎಷ್ಟು ಜನಗಳಿಗೆ ಬಂದಿದೆ ಅಂತಾನು ಕೂಡ ಹೇಳ್ತೀನಿ. ಆದ್ರೆ ಸಾಕಷ್ಟು ಜನಗಳಿಗೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ದುಡ್ಡು ಬಂದಿದೆ, ಅದು ನಿನ್ನೆನೆ ಬಂದಿದೆ. ಓಕೆನಾ? ಸೊ ಬನ್ನಿ, ಯಾವಾಗ್ಲಿಂದ ಬಿಡುಗಡೆ ಆಯ್ತು. ಸೊ ಬಂದಿಲ್ಲದೆ ಹೋದವ್ರಿಗೆ ಇವತ್ತು ಎಷ್ಟು ಗಂಟೆಯಿಂದ ಬರುತ್ತೆ, ಇವತ್ತೇ ಬರುತ್ತೆ. ಓಕೆನಾ? ಕಾಯೋ ಅವಶ್ಯಕತೆ ಇಲ್ಲ, ಇವತ್ತು ಬಂದ್ಬಿಡುತ್ತೆ. ಸೊ ಇದ್ರ ಬಗ್ಗೆ ಎಲ್ಲಾ ವಿಷಯವನ್ನ ತಿಳಿಸ್ತಾ ಹೋಗ್ತೀನಿ. ಅಂಡ್ ಅದಿಷ್ಟೇ ಅಲ್ಲ, ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಂದ್ರೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಸೊ ಯಾರು ಹಾಗಾದ್ರೆ ಅಭಿವೃದ್ಧಿಯನ್ನ ಹೆಚ್ಚಿಗೆ ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ವೋಟಿಂಗ್ ನಡೀತಾ ಇದೆ. ಸೊ ನಾವು ಕೂಡ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಬಿಡೋಣ, ನಿಮ್ಗೆ ಏನ್ ಅನ್ಸುತ್ತೆ, ಯಾರು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಎರಡು ವಿಷಯಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ಬಿಡ್ತೀನಿ. ಸೊ ಏನು ರಾಜ್ಯ ಸರ್ಕಾರ ನಿಮ್ಗೆ 16, 17, 18 3 ಕಂತು ಕೊಡ್ಬೇಕಿತ್ತಲ್ವಾ. ಸೊ ಈಗ ಸದ್ಯಕ್ಕೆ ಅವ್ರು ಹೇಳಿದ್ದೇನು, 4,000 ರೂಪಾಯಿ ಕೊಟ್ಬಿಡ್ತೀವಿ ಒಟ್ಟಿಗೆ 16 ಮತ್ತೆ 17 ಕಂತನ್ನ ಅಂತ ಹೇಳಿದ್ರು. ಸೊ ಈಗ ಆಲ್ರೆಡಿ ಮೊನ್ನೆನೇ ಬರ್ಬೇಕಾಗಿತ್ತು, ಬಟ್ ಬಂದಿರ್ಲಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಬೇಜಾರ್ ಮಾಡ್ಕೊಂಡಿದ್ರಿ, ದಯವಿಟ್ಟು ಕ್ಷಮೆ ಇರ್ಲಿ. ಆದ್ರೆ ನಿನ್ನೆ ಶಿವರಾತ್ರಿ ಹಬ್ಬದ ದಿನ ಬೆಳಿಗ್ಗೆ 11:30 ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ಜಮೆ ಆಗಿದೆ. ಅದಕ್ಕೆ ಪ್ರೂಫ್ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಹೌದು, ಜಮೆ ಆಗಿದೆ. ಓಕೆನಾ? ಸೊ 30% ಜನಗಳಿಗೆ ಮಾತ್ರ ನಿನ್ನೆ ಆಗಿದೆ, ಆಯ್ತಾ? ಸೊ ಹಾಗಾಗಿ ಏನಾದ್ರೂ 70% ಜನಗಳಲ್ಲಿ ನಿಮ್ಗೆ ಯಾರಿಗಾದ್ರೂ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಇನ್ನೂ ಬಂದಿಲ್ಲ ಅಂತ ಕೂಡ ಕಮೆಂಟ್ ಹಾಕಿ. ಆದ್ರೆ ಯಾರ್ಯಾರಿಗೆಲ್ಲ ನಿನ್ನೆ ಶಿವರಾತ್ರಿ ಹಬ್ಬದಿಂದ ನಿಮ್ಮ ಮನೆಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಬಂದು ತಲುಪಿದಾಳೆ ಅವರೆಲ್ಲರೂ ದಯವಿಟ್ಟು ನಮಗೆ ಬಂದಿದೆ ಅನಿತಾ ಅಂತ ಹೇಳಿ ಕಮೆಂಟ್ ಮಾಡಿ. ಯಾಕಂದ್ರೆ ನನ್ನ ಮಾತಿಗಿಂತ ನಿಮ್ಮ ಮಾತನ್ನೇ ಜನ ನಂಬುವಂತದ್ದು, ಹೌದಲ್ವಾ? ಹೌದು, ನಮ್ಗೆ ಈ ಜಿಲ್ಲೆ ನಮ್ಗೆ ಇವತ್ತು ಬಂತು ಅಥವಾ ನಿನ್ನೆ ಬಂತು, ಇಷ್ಟು ಗಂಟೆಗೆ ಬಂತು ಅಂತ ನೀವು ಕಮೆಂಟ್ ಹಾಕ್ಬಿಟ್ರೆ ಬೇರೆ ಜನಗಳಿಗೆ ಅಟ್ಲೀಸ್ಟ್ ಸಮಾಧಾನ ಆಗತ್ತೆ. ಓಕೆ, ಹಾಗಾದ್ರೆ 16ನೇ ಕಂತು 3 ತಿಂಗಳಿಂದ ವೇಟ್ ಮಾಡ್ತಾ ಇದ್ವಿ, ಬಿಡುಗಡೆ ಮಾಡಿದಾರ, ನಮಗೂ ಕೂಡ ಬರುತ್ತೆ ಅನ್ಬಿಟ್ಟು. ಸೊ ಖಂಡಿತವಾಗ್ಲೂ ಬರುತ್ತೆ. ನಿಮ್ಗೆ ಯಾರಿಗೆಲ್ಲ ನಿನ್ನೆ ಬಂದಿಲ್ಲ ಶಿವರಾತ್ರಿ ಹಬ್ಬದ ದಿನ ಅವ್ರಗಳಿಗೆ ಇವತ್ತು ಮತ್ತೆ 11:30, 12 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಗೆ ಮಧ್ಯಾಹ್ನನಾದ್ರೂ ಬರ್ಬೋದು ಅಥವಾ ಸಂಜೆ 8 ಗಂಟೆ 9 ಗಂಟೆಗಾದ್ರೂ ಬರ್ಬೋದು. ಓಕೆನಾ? ಅಂಡ್ ಇನ್ನ ಕೆಲವೊಂದಿಷ್ಟು ಜನಗಳಿಗೆ ಈಗ ಡೌಟ್ ಬಂದ್ಬಿಡುತ್ತೆ, ಏನನಿತಾ ಹಿಂಗೆ ಹೇಳ್ತಾ ಇದ್ದೀರಾ, ನಿನ್ನೆ ಶಿವರಾತ್ರಿ ಹಬ್ಬ ರಜೆ ಅಲ್ವಾ ಬ್ಯಾಂಕ್, ಅದೇಂಗ್ ಬಂದ್ಬಿಡ್ತು 2,000 ರೂಪಾಯಿ ಏನ್ ಸುಳ್ಳು ಹೇಳ್ತಿದ್ದೀರಾ ಅನ್ಬಿಟ್ಟು. ದಯವಿಟ್ಟು ಆ ರೀತಿ ತಿಳ್ಕೊಳಕ್ ಹೋಗ್ಬಿಡಿ. ನಾನು ಯಾವತ್ತೂ ಸುಳ್ಳು ಕೂಡ ಹೇಳೋದಿಲ್ಲ. ಓಕೆನಾ? ನಿಮ್ಗೆ ಸುಳ್ಳು ಹೇಳಿ ನಾನ್ ಪಡೆಯುವಂತ ಲಾಭ ಇಲ್ಲಿ ಏನೇನು ಇಲ್ಲ. ಸೊ ನನ್ನ ಒಂದು ಫ್ರೀ ಟೈಮ್ ಅಲ್ಲಿ ನಿಮ್ಗಳಿಗೆ ಏನೋ ಒಂದು ನನ್ನಿಂದ ಸಹಾಯ ಆಗುತ್ತೆ ಈ ರೀತಿ ಇನ್ಫಾರ್ಮೇಶನ್ ಕೊಟ್ರೆ ಅನ್ಬಿಟ್ಟು ಅಷ್ಟೇ ನಾನು ಈ ರೀತಿ ಕೂತು ವಿಡಿಯೋ ಮಾಡ್ತೀನಿ. ಅಂಡ್ ಅದಕ್ಕೂ ಕಮೆಂಟ್ ಮಾಡ್ತೀರಾ, ನಿಮ್ಗೇನ್ ಮನೇಲಿ ಮಾಡಕ್ ಕೆಲಸ ಇಲ್ವಾ, ಯಾವಾಗ್ಲೂ ಗೃಹಲಕ್ಷ್ಮಿ ಬಂತು ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಡ್ತಿರ್ತಿರಲ್ಲ ವಿಡಿಯೋದಲ್ಲಿ ಅನ್ಬಿಟ್ಟು. ಸೊ ನನಗೆ ಮಾಡಕ್ ಮನೇಲಿ ಬೇಜಾನ್ ಕೆಲಸ ಇದೆ, ಅದ್ರ ನಡುವೆನೂ ಇದನ್ನ ಬಂದ್ ಮಾಡ್ತೀನಿ ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು ಅರ್ಥ ಮಾಡ್ಕೊಳ್ಳಿ. ನನಗೋಸ್ಕರ ನನ್ನ ವಿಡಿಯೋ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ನನ್ನ ವಿಡಿಯೋಗೆ ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದ್ರೆ ಮಿನಿಮಮ್ ಅಂದ್ರೂ 50,000 ಜನಗಿಂತ ಜಾಸ್ತಿ ನೋಡ್ತಾರೆ. ಒಂದೊಂದ್ಸತಿ 1 ಲಕ್ಷ 2 ಲಕ್ಷ ಜನ ಎಲ್ಲ ನೋಡ್ತಾ ಇರ್ತಾರೆ. ಅಂದ್ರೆ ಅಲ್ಲಿಗೆ ನಾನು ಅರ್ಥ ಮಾಡ್ಕೊಂಡಿರೋದು, ನನಗೋಸ್ಕರ ಏನೋ ಒಂದು ಮಾಹಿತಿಯನ್ನ ಕೊಡ್ತಾರೆ ಇವರು, ಅದ್ರಲ್ಲೂ ಜೆನ್ಯೂನ್ ಆಗಿರುವಂತ ಮಾಹಿತಿ ಕೊಡ್ತಾರೆ ಅಂತ ಕಾಯ್ತಾ ಇರ್ತಾರೆ ಜನ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿದಿರುವಂತ ಮಾಹಿತಿಯನ್ನ ನಾವು ನಿಮ್ಗೆ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಮನೇಲಿ ಏನು ಮಾಡಕ್ ಕೆಲಸ ಇಲ್ಲದೆ ಇಲ್ಲಿ ಬಂದು ಕೂತಿರಲ್ಲ. ದಯವಿಟ್ಟು ಈ ರೀತಿ ಯಾರು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ ಅಂತ ಕೇಳ್ಕೊತೀನಿ. ಓಕೆನಾ? ಅಂಡ್ ಈಗ ಶಿವರಾತ್ರಿ ಹಬ್ಬದ ದಿನ ಬಂತು, ರಜೆ ಅಲ್ವಾ ಅಂತ ನೀವು ಕೇಳೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರ್ಲಿಕ್ಕೆ ರಜೆ ಅಥವಾ ಭಾನುವಾರ ಈ ರೀತಿ ಇರೋದಿಲ್ಲ. ಓಕೆನಾ? ಸೊ ಅವ್ರು ಆಲ್ರೆಡಿ ಒಂದ್ 2 ರಿಂದ 3 ದಿನದ ಹಿಂದೆನೆ DBT ಮುಖಾಂತರ ಪುಷ್ ಮಾಡಿರ್ತಾರೆ ಅಮೌಂಟ್. ಸೊ ಹಂಗೆ ಫಿಕ್ಸ್ ಮಾಡಿದಾಗ ಏನಾಗುತ್ತೆ ಗೊತ್ತಾ ನಿಮ್ಗೆ, ಅದು ಸಂಕ್ರಾಂತಿ ಹಬ್ಬ ಆಗಿರ್ಲಿ, ಯುಗಾದಿ ಹಬ್ಬ ಆಗಿರ್ಲಿ ಅಥವಾ ಭಾನುವಾರನೇ ಆಗಿರ್ಲಿ, ಖಂಡಿತವಾಗ್ಲೂ ಅವತ್ತಿನ ದಿನ ನಿಮ್ಗೆ ರಜೆ ಇದೆ ಕೊಡಂಗಿಲ್ಲ ಅಂತ ಗೃಹಲಕ್ಷ್ಮಿದು ರೂಲ್ಸ್ ಇಲ್ಲ. ಓಕೆನಾ? ಯಾಕೆಂದ್ರೆ ಅದು DBT ಮುಖಾಂತರ ಡೈರೆಕ್ಟ್ ಬೆನಿಫಿಷರಿ ಅಕೌಂಟ್ ಇಂದ ಬರೋದ್ರಿಂದ ನಿಮ್ಗೆ ನೇರವಾಗಿ ಅದು ರಜೆ ಇರ್ಲಿ ಯಾವ್ದಾದ್ರೂ ಇರ್ಲಿ ಒಟ್ಟಾರೆ ನಿಮ್ ಅಕೌಂಟ್ಗೆ ಬಂದು ಬೀಳುತ್ತೆ. ಓಕೆನಾ? ಸೊ ಇವಾಗ ಅರ್ಥ ಆಗಿದೆ. ನಿನ್ನೆ 30% ಜನಗಳಿಗೆ ಈಗ ಆಲ್ರೆಡಿ 2,000 ರೂಪಾಯಿ ಬಂದಿದೆ, 4,000 ರೂಪಾಯಿ ಬಂದಿಲ್ಲ. ಅಂಡ್ ನಿಮ್ಗಳಿಗೆ ಈಗ ಆಲ್ರೆಡಿ ಗೊತ್ತಾಯ್ತು, ಇವತ್ತು ನಾಳೆ ಒಳಗೆ ಯಾರಿಗೆಲ್ಲ ಬಂದಿಲ್ಲ ಅವರಿಗೂ ಕೂಡ 2,000 ರೂಪಾಯಿ 16ನೇ ಕಂತಿನ ಹಣ ಖಂಡಿತವಾಗ್ಲೂ ಬರುತ್ತೆ. ಓಕೆನಾ? ಸೊ ಓಕೆ, ಖುಷಿ ಆಯ್ತು ಈಗ ನಿಮ್ಗೆ. ಅಂಡ್ ತುಂಬಾ ಜನ ನಿನ್ನೆ ಬಂದಿರೋರ್ಗಂತೂ ಹಬ್ಬಕ್ಕೆ ಇನ್ನೂ ಖುಷಿ ಆಗಿರುತ್ತೆ. ಹಬ್ಬದ ದಿನ ಶಿವಪ್ಪನ ಹಬ್ಬದ ದಿನ 2,000 ರೂಪಾಯಿ ಕೊಟ್ಬಿಟ್ರಲ್ಲ ಈ ಕಾಂಗ್ರೆಸ್ ಸರ್ಕಾರ ಕೊನೆಗೂ ಅಂದ್ಬಿಟ್ಟು.
ಹಾಗಾದ್ರೆ 17ನೇ ಕಂತಿನ ಹಣ ಅಂದ್ರೆ 4,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅನಿತಾ, ಈಗ 16ನೇ ಕಂತಿನ ಮಾತ್ರ ಬಿಡುಗಡೆ ಮಾಡ್ಬಿಟ್ರಲ್ಲ, ಇನ್ಯಾವಾಗ ಕೊಡ್ತಾರೆ ಇನ್ನೂ 2,000 ರೂಪಾಯಿ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಕೊಡ್ತಾರೆ, ಓಕೆನಾ. ಆದ್ರೆ ಈ ತಿಂಗಳು ಕೊಡೋದಿಲ್ಲ. ಅವ್ರು ಹೇಳಿದ್ದು ಈ ತಿಂಗಳು ಎಂಡೊಳಗಡೆ 16, 17ನೇ ಕಂತು ಎರಡೂ ಕೊಟ್ಬಿಡ್ತೀವಿ 4,000 ಅಂತ ಹೇಳಿದ್ರು. ಬಟ್ ನಾನ್ ನಿಮ್ಗೆ ಅವತ್ತೇ ಹೇಳಿದ್ದೆ, ನಿಜವಾಗ್ಲೂ ಅವ್ರು ಹೇಳ್ತಾರೆ, ಸರ್ಕಾರ ಅಂತ ಹೇಳಿದ್ರೆ ಅರ್ಧ ಸುಳ್ಳು ಹೇಳುತ್ತೆ ನಿಜನೂ ಹೇಳುತ್ತೆ. ಆದ್ರೆ 2,000 ರೂಪಾಯಿ ಕೊಡ್ತಾರೆ ನೋಡಿ ಬೇಕಿದ್ರೆ ಅಂದ್ಬಿಟ್ಟು. ನೋಡಿ ಕೊನೆಗೂ 2,000 ರೂಪಾಯಿ ಕೊಟ್ಟಿದ್ದಾರೆ. ಆದ್ರೆ ಭಯ ಬೇಡ, ಮುಂದಿನ ತಿಂಗಳಿಗೆ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ 17ನೇ ಕಂತು ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಫಸ್ಟ್ ವೀಕ್ ಹೋಗಿ ಸೆಕೆಂಡ್ ವೀಕ್ ಆಗುತ್ತಾ ಅಥವಾ ಲಾಸ್ಟ್ ವೀಕ್ ಆಗುತ್ತಾ ಅಂತ ಗೊತ್ತಿಲ್ಲ. ಬಟ್ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ 17ನೇ ಕಂತು ಮತ್ತೆ 2,000 ರೂಪಾಯಿ ಖಂಡಿತವಾಗ್ಲೂ ಬರುತ್ತಪ್ಪ. ಇದ್ರಲ್ಲಿ ಯಾರು ಕೂಡ ಅನುಮಾನವನ್ನ ಇಟ್ಕೊಳಕ್ ಹೋಗ್ಬೇಡಿ, ಓಕೆನಾ. ಸೊ ಇದಿಷ್ಟು ಹಾಗಾದ್ರೆ ನಿಮ್ಗೆ ಖುಷಿ ಸುದ್ದಿ ಅನ್ಕೊಳ್ಳೋಣ. ಅಂಡ್ ಇವತ್ತು ಕೂಡ ಹಣ ಬರುತ್ತಲ್ವಾ, ಬಂದಾದ್ಮೇಲೆ ಯಾರಿಗಾದ್ರೂ ಬಂತು ಅನಿತಾ ಅನ್ನೋರಿದ್ರೆ ಕಮೆಂಟ್ ಮಾಡಿ. ಇನ್ನು ಯಾರಾದ್ರೂ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಒಂದ್ಸತಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇ ಎಲ್ಲ ಒಂದ್ ಕಡೆ ಸಿಗುತ್ತೆ ಅಲ್ವಾ ನಿಮ್ಗೆ. ಏನ್ ಬ್ಯಾಂಕಿಗೆ ಹೋಗಿ ಕೇಳ್ಕೊಂಡ್ ಬರ್ಬೇಕು ಅಂತ ಅವಶ್ಯಕತೆ ಏನಿಲ್ಲ. ನೋಡಿದ್ರೆ 2,000 ರೂಪಾಯಿ ಹಣ ಯಾವ್ದಾದ್ರು ಕ್ರೆಡಿಟ್ ಆಗಿತ್ತು ಅಂತ ಅಂದ್ರೆ ಎಷ್ಟೋ ಜನಗಳಿಗೆ ಈ ವಿಷಯ ಗೊತ್ತಿರೋದಿಲ್ಲ, ಹಣ ಬಂದಿದ್ಯಾ ಆಲ್ರೆಡಿ ಅಂತ ಅನ್ಬಿಟ್ಟು. ಸೊ ಸುಮ್ನೆ ಆಗಿರ್ತೀರಾ, ಅಯ್ಯೋ ಇನ್ನೆಲ್ ಕೊಡ್ತಾರೆ, 3 ತಿಂಗಳಿಂದ ಹಿಂಗೆ ತಳ್ಕೊಂಡ್ ಬಂದಿದ್ದಾರೆ, ಇನ್ನೆಲ್ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ಕೊಂಡಿರ್ತೀರಾ. ಬಟ್ ಖಂಡಿತ ಬಂದಿದೆ. ನೀವು ಒಂದ್ಸತಿ ಚೆಕ್ ಮಾಡಿ ನೋಡಿ, ನಿಮ್ ಖಾತೆಗೂ 2,000 ರೂಪಾಯಿ ಬಂದಿರುತ್ತೆ. ಬಂದಿಲ್ಲ ಅಂದ್ರೆ ಈ ತಿಂಗಳು ಎಂಡೊಳಗಡೆ ಅಂತೂ ಬಂದಿಲ್ಲದೆ ಹೋದವ್ರಿಗೆ ಎಲ್ರಿಗೂ ಬರುತ್ತೆ, ಓಕೆನಾ. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ವಾ ಮಾಹಿತಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಹಾಗಾದ್ರೆ ಅಭಿವೃದ್ಧಿ ಯಾರು ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಬಿಜೆಪಿ ಸರ್ಕಾರ ಮಾಡ್ತಾ ಅಥವಾ ಕಾಂಗ್ರೆಸ್ ಸರ್ಕಾರ ಮಾಡ್ತಾ, ಅಂದ್ರೆ ಕೇಂದ್ರ ಮಾಡ್ತಾ ರಾಜ್ಯ ಮಾಡ್ತಾ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆ ಬರ್ತಾ ಇದೆ. ಸೊ ಇದಕ್ಕೆ ಉತ್ತರವನ್ನ ಕೊಡೋದಾದ್ರೆ ಫಸ್ಟ್ ಜನಗಳು ಏನ್ ಮಾತಾಡ್ತಾ ಇದಾರೆ ಮಹಿಳೆಯರು ಅಂತ ಕೇಳೋದಾದ್ರೆ, ಈ ರಾಜ್ಯ ಸರ್ಕಾರ ಮಾಡಿರೋದು ಝೀರೋ ಅಭಿವೃದ್ಧಿ ಕೆಲಸ, ಅಂದ್ರೆ ಶೂನ್ಯ, ಏನೇನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಮಹಿಳೆಯರು ಕೂಗಾಟ ಕಿರ್ಚಾಟ ಎಲ್ಲ ನಡೀತಾ ಇದೆ. ಇದು ಸರ್ಕಾರನೇ ಕೇಳ್ತಾ ಇರುವಂತ ಪ್ರಶ್ನೆ, ಹಾಗಾಗಿ ಓಕೆನಾ ಅವ್ರವ್ರ ಒಪಿನಿಯನ್ ಹೇಳ್ತಾ ಇದಾರೆ. ಏನ್ ಮಾಡಿದೆ ಹಾಗಾದ್ರೆ, ಬರೀ ಗೃಹಲಕ್ಷ್ಮಿ ದುಡ್ಡು ಕೊಡ್ತೀನಿ ಅನ್ಬಿಟ್ಟು ಕಳೆದ 3-4 ತಿಂಗಳಿಂದ ಅದನ್ನೂ ಕೊಡ್ಲಿಲ್ಲ ಈ ರಾಜ್ಯ ಸರ್ಕಾರ. ಬರೀ ಶೂನ್ಯ, ಇವರಿಗೆ ಬುದ್ಧಿನೇ ಇಲ್ಲ ಸರ್ಕಾರಕ್ಕೆ. ದಿವಾಳಿ ಆಗೋದಂತೂ ಗ್ಯಾರಂಟಿ. ಕೇಂದ್ರ ಸರ್ಕಾರ ಹೆಂಗ್ ಹೇಳ್ತಾ ಇದೆಯೋ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗತ್ತೆ ಅನ್ಬಿಟ್ಟು ಹಂಗೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದ ಪರವಾಗಿ ನಿಂತಿರೋ ಮಹಿಳೆಯರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸೊ ನೀವೇನ್ ಹೇಳ್ತಾ ಇದ್ದೀರಾ ನಮ್ಮ ರಾಜ್ಯ ಸರ್ಕಾರ ದಿವಾಳಿ ಆಗತ್ತೆ ಅಭಿವೃದ್ಧಿ ಮಾಡಿಲ್ಲ ಅನ್ಬಿಟ್ಟು. ನಿಮಗ್ ಗೊತ್ತಾ ಇವತ್ತು ಮನೆ ನಡೀತಾ ಇರೋದು ಅಂದ್ರೆ ಎಷ್ಟೋ ಜನಗಳು ಗಂಡ್ ಮಕ್ಳಾಗಿರ್ಲಿ ಹೆಣ್ಮಕ್ಳಾಗಿರ್ಲಿ ಅಪ್ಪ ಅಮ್ಮನ್ನ ಎಷ್ಟೋ ಜನ ಸಾಕ್ತಾನೆ ಇಲ್ಲ. ಮದ್ವೆ ಆಯ್ತು ಅಥವಾ ಇನ್ನೇನೋ ಕೆಲಸ ಸಿಕ್ತು ಅಂತ ಬಿಟ್ಟು ಹೋಗಿರ್ತಾರೆ. ಇವತ್ತು ಮನೆ ನಡೀತಾ ಇರೋದು ಒಬ್ಬ ಏಜ್ ಆಗಿರುವಂತ ಮಹಿಳೆದಾಗಿರ್ಲಿ ಪುರುಷರಾಗಿರ್ಲಿ ಈ ಗೃಹಲಕ್ಷ್ಮಿ ದುಡ್ಡಿಂದ ಒಬ್ರು ಸಂಸಾರ ಸಾಕ್ತಾ ಇದೆ. ದೇಶ ಅಭಿವೃದ್ಧಿ ಆಗೋದು ಮುಖ್ಯ ಅಲ್ಲ. ಇವತ್ತು ನಮ್ಮ ಮನೆ ಅಭಿವೃದ್ಧಿ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಇಲ್ಲಿ ಜನಗಳನ್ನ ಅಭಿವೃದ್ಧಿ ಮಾಡೋದಕ್ಕೇನೆ ದೇಶ ಅಭಿವೃದ್ಧಿ ಅಂತ ಕರೆಯೋದು. ನೀವೇನ್ ಹೇಳ್ತೀರಾ ಈ ಪಾಯಿಂಟ್ ಕರೆಕ್ಟಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ನನ್ನ ಪ್ರಕಾರ ಕೂಡ ಹಂಗೆ ಅನಿಸ್ತಾ ಇದೆ. ಇವತ್ತು ಗೆದ್ದವ್ರನ್ನೇ ಎಲ್ರು ಬಂದ್ಬಿಟ್ಟು ನೀನ್ ಗೆದ್ದೆ ಅಂತ ಹೇಳಿ ಖುಷಿ ಪಡೋದ, ಸೋತವ್ರನ್ನ ಹಾಗಾದ್ರೆ ಯಾರು ಕೇಳ್ತಾರೆ, ಹೌದಲ್ವಾ. ಬರೀ ದೇಶಾಭಿವೃದ್ಧಿ ಅಂತಾನೆ ನಾವು ನೋಡಕ್ ಹೋದ್ರೆ ಹಾಗಾದ್ರೆ ಮನೆ ಅಭಿವೃದ್ಧಿ ಮಾಡಿರೋದು ದೇಶಾಭಿವೃದ್ಧಿ ಕೆಲಸ ಅಲ್ವಾ. ಒಂದ್ ಹೇಳ್ತಿರಲ್ಲ ಬರೀ ಗೃಹಲಕ್ಷ್ಮಿ ಕೊಟ್ಟಿಲ್ಲ, ಗೃಹಲಕ್ಷ್ಮಿ ಕೊಡ್ತಾ ಇಲ್ಲ 3 ತಿಂಗಳು ಅನ್ಬಿಟ್ಟು. ಸೊ ಹಾಗಾದ್ರೆ ಗೃಹ ಜ್ಯೋತಿ, ನಿಮ್ ಮನೆ ಕರೆಂಟ್ ಬಿಲ್ ಫ್ರೀ ಬರ್ತಾ ಇದೆಯಾ ಇಲ್ವಾ, ಅದನ್ನ ಯಾರು ಹೇಳ್ತಾನೆ ಇಲ್ಲ. ಮತ್ತೆ ಹಾಗೆ ಉಚಿತ ಬಸ್ ಪ್ರಯಾಣ ಮಾಡ್ತಾ ಇದ್ದೀರಾ, ಅದು ಕೂಡ ಫ್ರೀ ಆಗಿ ಓಡಾಡ್ತಾ ಇದ್ದೀರಾ, ಅದನ್ನ ಯಾರು ಹೇಳ್ತಾನೆ ಇಲ್ಲ. ಅದು ಕೊಟ್ಟಿದ್ದಾರೆ ಬಿಡು ಹೋಗ್ಲಿ, ಇದು ನಿಲ್ಸಿದ್ದಾರೆ ಸದ್ಯ ಗೃಹಲಕ್ಷ್ಮಿ ಅನ್ಬಿಟ್ಟು. ಅವ್ರೇನ್ ನಿಲ್ಸಿಲ್ಲ ಕಳೆದ 3 ತಿಂಗಳಿಂದ. ಸೊ ಅವರು ಕೊಟ್ಟಿಲ್ಲ ಅಂತ ಅಂದ್ರೆ ಕೊಡ್ತೀವಿ ಅಂತ ಹೇಳಿದಾರಲ್ವಾ, ಕೊಡೋದೇ ಇಲ್ಲ ಅಂತ ಏನ್ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದೆಡೆ ಕಾಂಗ್ರೆಸ್ನ ಮಹಿಳೆಯರು ಹೇಳ್ತಾ ಇರುವಂತದ್ದು. ಅಂಡ್ ಇನ್ನೊಂದು ಮಾತು, ಈಗ ಮೋದಿಜಿ ಕೂಡ ಹೇಳಿದ್ರು 15 ಲಕ್ಷ ರೂಪಾಯಿ ಒಬ್ಬೊಬ್ರು ಖಾತೆಗೆ ತಂದು ಹಾಕ್ಬಿಡ್ತೀವಿ ನಮ್ಮನ್ ಗೆಲ್ಸಿದ್ರೆ ಅನ್ಬಿಟ್ಟು. 15 ಲಕ್ಷ ಇರ್ಲಿ, 15 ರೂಪಾಯಿನೂ ಮತ್ತೆ ಕೊಡ್ಲೇ ಇಲ್ಲ. ಈಗ ಓಕೆ PM ಕಿಸಾನ್ ಯೋಜನೆ ಹಣ ಕೊಡ್ತಾ ಇದ್ದಾರೆ, ಒಪ್ಕೊಳ್ಳೋಣ. ಅದ್ ಎಲ್ಲರಿಗೂ ಕೊಡ್ತಾ ಇದಾರ, ರೈತರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಅವರು. ಓಕೆ, ರೈತರು ಬಡ ಜನಗಳೇ, ಅದನ್ನು ಒಪ್ಕೊಂಡ್ಬಿಡೋಣ. ಆದ್ರೆ ಅದು ಕೂಡ ಎಲ್ಲಾ ರೈತರಿಗೆ ಸಿಗ್ತಾ ಇಲ್ಲ. ಅಂಡ್ ಎಷ್ಟೋ ಜನಗಳ ರೈತರು ಬಡವರು ಅನ್ನೋದಾದ್ರೆ ಜಮೀನೇ ಇರಲ್ಲ ಅಲ್ವಾ ಎಷ್ಟೋ ಜನಗಳಿಗೆ. ಹಾಗಾದ್ರೆ ಅವ್ರನ್ನ ನೋಡೋದು ಯಾರು? ಸೊ ರೈತರು ಬಡವರು, ಜಮೀನು ಇಲ್ದೆ ಹೋದವರು ಅದಕ್ಕಿಂತ ಬಡವರು ಅಲ್ವಾ. ಹಾಗಾದ್ರೆ ಅವ್ರಿಗೆ ಏನು ಕೊಡ್ತಾನೆ ಇಲ್ವಲ್ಲ ಮೋದಿ ಸರ್ಕಾರ. ಸೊ ಇದು ತಪ್ಪಲ್ವಾ. ಸೊ ಕಾಂಗ್ರೆಸ್ ಪಕ್ಷ ಏನೋ ಕೊಡ್ಲಿಲ್ಲ, ಇವರು ಅಭಿವೃದ್ಧಿ ಮಾಡಿಲ್ಲ, ಝೀರೋ ಅಭಿವೃದ್ಧಿ, ಶೂನ್ಯ ಮಾಡ್ಕೊಂಡಿಸಿದ್ದಾರೆ ಅಂತ ಹೇಳ್ತಿರಲ್ಲ. ಹಾಗಾದ್ರೆ ಇದಕ್ಕೆ ಏನ್ ಮಾತಾಡ್ತೀರಾ? ಅಂಡ್ ಇನ್ನೊಂದು ಮುಖ್ಯವಾದ ಮಾಹಿತಿ ಅಂದ್ರೆ, ಇಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕಿರೋರು ಮಾತ್ರ ಹಣ ಪಡಿತಾ ಇಲ್ಲ. ಬಿಜೆಪಿಗೆ ಹಾಕಿರ್ಲಿ, ನೀವು ದಳಕ್ಕೆ ವೋಟ್ ಹಾಕಿರ್ಲಿ, ಅವರೆಲ್ಲರೂ ಕೂಡ ಈ ಕಾಂಗ್ರೆಸ್ಗಿಂತ ಬೇರೆ ಪಕ್ಷಕ್ಕೆ ವೋಟ್ ಹಾಕಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನ ತಿಂತಿರೋರೆ ಹೆಚ್ಚು ಜನ ಇರೋರು. ಹಂಗಾದ್ರೆ ಹೇಳಿ ನೋಡೋಣ, ನಾನ್ ಕಾಂಗ್ರೆಸ್ ವೋಟ್ ಹಾಕಿರ್ಲಿಲ್ಲ ಅಪ್ಪ, ನಾನು ಬಿಜೆಪಿಗಾಗಿದ್ದೆ, ನನಗೆ ಬೇಡ 2,000 ರೂಪಾಯಿ ದುಡ್ಡು, ನನಗೆ ಬೇಡ ಫ್ರೀ ಬಸ್ ಪ್ರಯಾಣ, ನನಗೆ ಬೇಡ ಗೃಹ ಜ್ಯೋತಿ ಅಂತ ಹೇಳಿ. ಹಾಗಾದ್ರೆ ಇವತ್ತು ತಗೊಂತಾ ಇರೋದೇ 50% ಗಿಂತ ಹೆಚ್ಚು ಜನ ಬಿಜೆಪಿ ಅಥವಾ ದಳಕ್ಕೆ ವೋಟ್ ಹಾಕಿರೋರು. ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬರೀ ಕಾಂಗ್ರೆಸ್ ವೋಟ್ ಹಾಕಿರೋರಿಗೆ ಮಾತ್ರ ದುಡ್ಡು ಕೊಡ್ತಾ ಇಲ್ಲ, ಇಡೀ ನಮ್ಮ ರಾಜ್ಯದ ಎಲ್ಲಾ
ಮಹಿಳೆಯರಿಗೂ ಕೂಡ ಕೊಡ್ತಾ ಇದೆ. ಅವರು ಭೇದ ಭಾವ ಮಾಡಿಲ್ಲ. ಸೊ ಇದನ್ನ ಫಸ್ಟ್ ತಿಳ್ಕೊಳ್ಳಿ. ಇವತ್ತು ಗೃಹಲಕ್ಷ್ಮಿ 2,000 ರೂಪಾಯಿ 3 ತಿಂಗಳು ನಿಂತೋಗಿದೆ, ಬಟ್ 1 ತಿಂಗಳು ಬಂತು ಈಗ 16ನೇ ಕಂತಂದು. ಅಥವಾ ಅವ್ರು ಕೊಡ್ಲೇ ಇಲ್ಲ ಅಂತಂದ್ರೂ ನಾವು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆ 16ನೇ ಕಂತಿನವರೆಗೂ ಹಣ ಬಂದಿದೆ ಅಂತ ಹೇಳಿದ್ರೆ 32,000 ರೂಪಾಯಿ ಹಣನ ಒಬ್ಬೊಬ್ಬ ಮಹಿಳೆಯರಿಗೆ ಯಾವ ಒಂದು ಸರ್ಕಾರ ಕೊಟ್ಟಿತ್ತು ಹೇಳಿ ನೋಡೋಣ. ಸೊ ಈ ರೀತಿಯಾಗಿ ಈಗ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಹಿಳೆಯರು ಮಾತಾಡ್ತಾ ಇದ್ದಾರೆ, ಇನ್ನ ಬಿಜೆಪಿ ಅಂದ್ರೆ ಕೇಂದ್ರ ಸರ್ಕಾರದ ಕಡೆನೂ ಮಹಿಳೆಯರು ಮಾತಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ಇಬ್ರು ಅಭಿವೃದ್ಧಿ ಮಾಡಿದ್ದಾರೆ. ಸೊ ಶೂನ್ಯ ಮಾಡಿದ್ದಾರೆ, 0 ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅಂಡ್ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ದಯವಿಟ್ಟು ನಿಮ್ಮ ಒಂದು ಅಭಿಪ್ರಾಯವನ್ನು ಕೂಡ ತಿಳಿಸಿ. ಯಾಕೆಂದ್ರೆ ಇದು ಕೂಡ ಸರ್ವೆ ನಡೀತಾ ಇದೆ, ಯಾರ ಕಡೆ ಹೆಚ್ಚು ಪರವಾಗಿ ವೋಟಿಂಗ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಒಟ್ಟಿಗೆ ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಸೊ ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ, ಅಂದ್ರೆ ಮಹಾದೊಡ್ಡ ಬದಲಾವಣೆ ಆಗ್ಬಿಟ್ಟಿದೆ. ಅದು ಒಂಥರ ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಂದ್ರೆ ಅಕ್ಕಿ ಕೊಡ್ತಾರಂತೆ 15 ಕೆಜಿ ಅಕ್ಕಿ. ಯಾರು ಕೊಡ್ತಾರೆ 15 ಕೆಜಿ ಅಕ್ಕಿ ಮುಂದಿನ ತಿಂಗಳಿಂದ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಸೊ ಹಾಗಾದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ, ಇನ್ನು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.